ಹೊಸ ಸಂಪುಟದಲ್ಲೇ ಬದಲಾವಣೆಗೆ ಕಾಂಗ್ರೆಸ್ ಚಿಂತನೆಯನ್ನ ನಡೆಸ್ತಾ ಇದೆ. ಬಂಡಾಯ ಶಮನಕ್ಕೆ ಈಗ ಒದ್ದಾಡ್ತಾ ಇರುವಂತದ್ದು ಕಾಂಗ್ರೆಸ್. ಹೊಸ ಸಂಪುಟದಲ್ಲೇ ಬದಲಾವಣೆಗೆ ಕಾಂಗ್ರೆಸ್ ಈಗ ಚಿಂತನೆ ನಡೆಸಿದೆ. ಬಂಡಾಯ ಶಮನ ಮಾಡಲಾಗದೆ ಒದ್ದಾಡ್ತಾ ಇದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಸೇರಿದಂತೆ ಹಲವು ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಾರಿಯ ಒಂದು ಕ್ಯಾಬಿನೆಟ್ನಿಂದಾಗಿ. ನೋಡಿ, ಬೇಸರ ಶಮನ ಮಾಡಲು ಸಣ್ಣ ಪುಟ್ಟ ಬದಲಾವಣೆಗೆ ಮುಂದಾಗಿರುವಂಥದ್ದು. ಇನ್ನು ಈ ಸಂಪುಟದಿಂದ ಯಾರು ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಮ ಅಶ್ವಬೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಸಿದ್ದರಾಮಯ್ಯ ಸೇರಿದಂತೆ ಹಲವು ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಲಿಸ್ಟ್ ಏನು ಕೊಟ್ಟಿದೆ, ಈಗ ಪ್ರಮಾಣ ವಚನ ಏನು ಸ್ವೀಕರಿಸಿದ್ರು, ಇದು ಬೇಸರವನ್ನು ತಂದಿರುವಂಥದ್ದು ಈ ಬಾರಿಯ ಸಂಪುಟ ವಿಸ್ತರಣೆ. ಹಾಗಾಗಿಯೇ ಬೇಸರ ಶಮನ ಮಾಡಲು ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡಲು ಮುಂದಾಗ್ತಾ ಇರುವಂಥದ್ದು. ಇನ್ನು ಸಂಪುಟದಿಂದ ಯಾರು ಔಟ್ ಆಗ್ತಾರೆ, ಯಾರು ಇನ್ನ ಆಗ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ನಿಮ್ಮ ಅಶ್ವವೇಗದಲ್ಲಿ ಈಗ ಬಿಗ್ ಎಕ್ಸ್ಕ್ಲೂಸಿವ್. ಹೊಸ ಸಂಪುಟದಲ್ಲೇ ಬದಲಾವಣೆಗೆ ಕಾಂಗ್ರೆಸ್ ಚಿಂತನೆಯನ್ನ ನಡೆಸಿದೆ. ನೋಡಿ, ಇದ್ದಂತಹ 20 ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ 80 ಇತ್ತು. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು, ಒಬ್ರು ಕೊಟ್ಟರೆ ಒಬ್ರು ಕೋಪ. ಈಗ ಅದೇ ಆಗಿರೋದು ಕಾಂಗ್ರೆಸ್ನಲ್ಲಿ. ಅಂದರೆ ಏನು, ಸಚಿವ ಸಂಪುಟ ವಿಸ್ತರಣೆ ಆಯಿತು, ವಿಸ್ತರಣೆ ಆಗಿದ್ದೇ ಆಗಿದ್ದು ಇಲ್ಲಿ ಅಸಮಾಧಾನ ಭುಗಿಲೇಳಿತು. ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರೆಲ್ಲ ಏನು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಿರಿಯರಿಗೆ ಮಣೆ ಹಾಕಿಲ್ಲ, ಅಂದರೆ ಪಕ್ಷ ನಿಷ್ಠೆಗೆ ಇಲ್ಲಿ ಮಣೆ ಹಾಕಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ರು. ಈಗ ಶಾಸಕರ ಒಂದು ಅಸಮಾಧಾನವನ್ನು ಶಮನ ಮಾಡೋದೇ ದೊಡ್ಡ ಟಾಸ್ಕ್ ಆಗಿರುವಂಥದ್ದು ಕಾಂಗ್ರೆಸ್ಗೆ. DK ಸಂಪುಟದಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಲು ಮುಂದಾಗ್ತಾ ಇರುವಂಥದ್ದು. ಈ ಸಂಪುಟದಲ್ಲಿ ಯಾರನ್ನು ತೆಗಿತಾರೆ, ಯಾರನ್ನು ಉಳಿಸ್ಕೊಳ್ತಾರೆ, ಬೇರೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ದು ಇಲ್ಲಿ. ಈ ಒಂದು ಸಂಪುಟ ವಿಸ್ತರಣೆ ಸಿದ್ದರಾಮಯ್ಯ ಸೇರಿದಂತೆ ಹಲವು ಶಾಸಕರಿಗೆ ಬೇಸರ ತಂದಿದೆ. ಯಾಕಂದರೆ ಇಲ್ಲಿ ತುಂಬ ಜನ ಆಕಾಂಕ್ಷಿಗಳಿದ್ದರು. ಅಂದರೆ ಒಂದಷ್ಟು ಜನಕ್ಕೆ ಏನು ಸಿಕ್ಕಿಲ್ಲ, ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ನಾವು ಕಾಂಗ್ರೆಸ್ನ ಹಿರಿಯರಿದ್ದೀವಿ, ಮತ್ತು ಪಕ್ಷ ನಿಷ್ಠೆ ಇತ್ತು, ಆದರೆ ನಮಗೆ ಮಣೆ ಹಾಕಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ಗೆ ಇದು ದಿನದಿಂದ ದಿನಕ್ಕೆ ಬಿಕ್ಕಟ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ಸಣ್ಣ ಪುಟ್ಟ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು. ಇಲ್ಲಿ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಈಗ ಏನು ಸಂಪುಟ ವಿಸ್ತರಣೆ ಆಗಿದೆ, ಅದರಲ್ಲಿ ಯಾರನ್ನು ತೆಗಿತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯ ಮನವೊಲಿಸೋದೇ ದೊಡ್ಡ ಸವಾಲಾಗಿಬಿಟ್ಟಿದೆ ಈಗ ಕಾಂಗ್ರೆಸ್ಗೆ. ಕುರುಬ ಶಾಸಕ ಬಸವರಾಜ ಶಿವಣ್ಣನವರಿಗೆ ಮಂತ್ರಿಗಿರಿ ಇಲ್ಲ. ಗಾಯತ್ರಿ ಶಾಂತೇಗೌಡ ಮಣೆ ಹಾಕ್ತು ಹೈಕಮಾಂಡ್. ಇನ್ನು ಜಮೀರ್ ಅಹಮದ್ರನ್ನ ಕೂಡ ಸಂಪುಟಕ್ಕೆ ಸೇರಿಸಿರೋದಕ್ಕೆ ಬೇಸರ ಆಗಿರುವಂಥದ್ದು, ಕಿಡಿಕಾರ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಮನವೊಲಿಸಲು ಬಸವರಾಜ್ ಶಿವಣ್ಣನವರಿಗೆ ಚಾನ್ಸ್ ಅನ್ನ ನೀಡುವಂಥದ್ದು. ಅಂದರೆ ಅವರು ಮನವೊಲಿಸಬೇಕಲ್ಲ, ಅದಕ್ಕೆ ಇವ್ರಿಗೆ ಕೊಟ್ಟರೆ, ಅಂದರೆ ಬಸವಣ್ಣನವ್ರಿಗೆ ಕೊಟ್ಟರೆ, ಬಸವರಾಜ್ ಶಿವಣ್ಣನವರಿಗೆ ಕೊಟ್ಟರೆ ಇಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸ್ಬೋದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಇಡೀ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಕೂಡ ಅವಕಾಶ ಸಾಧ್ಯತೆ ಅನಿವಾರ್ಯತೆಗೆ ನೀಗಿಸಲು KH ಮುನಿಯಪ್ಪಗೆ ಕೋಕ್ ಬೀಳುತ್ತಾ, ಮುನಿಯಪ್ಪ ಬದಲು ರೂಪಾ ಶಶಿಧರ್ಗೆ ಮಣೆ ಹಾಕುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ. ರೂಪಾ ಶಶಿಧರ್ಗೆ ಮಣೆ ಹಾಕಿದ್ರೆ 2 ಲಾಟ್ರಿ, ಮಹಿಳಾ ಕೋಟಾಗೂ ಮಣೆ, ಕೋಲಾರ ಜಿಲ್ಲೆಗೂ ಪ್ರಾತಿನಿಧ್ಯವನ್ನು ನೀಡಿದಂಗಾಗುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಗೇಮ್ ಆಡಿದಂತಹ ಮುನಿಯಪ್ಪ ಮಂತ್ರಿಗಿರಿ ಬಿಡ್ತೀನಿ, DCM ಹುದ್ದೆಯನ್ನು ಕೊಡಿ ಅಂತ ಮುನಿಯಪ್ಪ ಕೇಳ್ತಾ ಇರುವಂಥದ್ದು. ನಾನು ಮಂತ್ರಿಗಿರಿ ಏನು ಕೊಟ್ಟಿದ್ರೆ ಅದನ್ನು ಕೊಡ್ತೀನಿ, ನಂಗೆ DCM ಕೊಡಿ ಅಂತ ಈಗ ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಮನವೊಲಿಸೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ ಇವರಿಗೆ, ಅಂದರೆ ಹೈಕಮಾಂಡ್ಗೆ. ಕುರುಬ ಶಾಸಕ ಬಸವರಾಜ ಶಿವಣ್ಣನವರಿಗೆ ಮಂತ್ರಿಗಿರಿಯನ್ನು ಕೊಡಲಿಲ್ಲ, ಅದ್ರ ಬದಲಾಗಿ ಏನು ಗಾಯತ್ರಿ ಶಾಂತೇಗೌಡಗೆ ಮಣೆ ಹಾಕ್ತು ಹೈಕಮಾಂಡ್. ಅದಕ್ಕೆ ಸಿದ್ದರಾಮಯ್ಯನವರು ಬೇಸರವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಸಿದ್ದರಾಮಯ್ಯನವರು ಸಜೆಸ್ಟ್ ಮಾಡಿದಂತಹ ಹೆಸರು ಬಂದು ಶಾಸಕ ಬಸವರಾಜ ಶಿವಣ್ಣನವರು, ಬಟ್ ಇಲ್ಲಿ ಕೊಟ್ಟಿದ್ದು ಗಾಯತ್ರಿ ಶಾಂತೇಗೌಡ ಅವರಿಗೆ. ಹಾಗಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇನ್ನು ಜಮೀರ್ ಅಹಮದ್ಗೂ ಕೂಡ ಏನು ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಬೇಸರ ಆಗಿರುವಂಥದ್ದು. ಸಿದ್ದು ಮನವೊಲಿಸಲು ಈಗ ಬಸವರಾಜ್ ಶಿವಣ್ಣನವರಿಗೆ ಚಾನ್ಸ್ ಕೊಡುವಂಥದ್ದು. ಅಂದರೆ ಈಗ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಇದರಲ್ಲಿ ಒಬ್ಬರನ್ನ ಕಿತ್ತು ಈಗ ಇವರನ್ನ ಆ್ಯಡ್ ಮಾಡುವಂಥದ್ದು. ಇಲ್ಲಿಗೆ ಅನಿವಾರ್ಯತೆ ನೀಗಿಸಲು KH ಮುನಿಯಪ್ಪಗೆ ಕೋಕ್ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಸಂಪುಟಕ್ಕೆ M ಕೃಷ್ಣಪ್ಪ ಸೇರ್ತಾರಾ? ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಂತಹ M ಕೃಷ್ಣಪ್ಪ. ವಿಜಯನಗರ ಕ್ಷೇತ್ರದ ಶಾಸಕ M ಕೃಷ್ಣಪ್ಪಗೆ ತೀವ್ರ ಬೇಸರ. ರಾಹುಲ್ ಗಾಂಧಿ ಕರೆ ಮಾಡಿದ್ರು ಕೂಡ ಜಗ್ತಾ ಇಲ್ಲ ಇಲ್ಲಿ M ಕೃಷ್ಣಪ್ಪಗೆ ಮಂತ್ರಿಗಿರಿ ಸಿಗೋದು ಬಹುತೇಕ ಫಿಕ್ಸ್. ಹಾಲಿ ಒಕ್ಕಲಿಗ ಸಚಿವರೊಬ್ಬರಿಗೆ ಕೋಕ್ ಕೊಡಲು ಈಗ ಚಿಂತನೆ ನಡೆಸಲಾಗಿದೆ. ಹಾಲಿ ಸಚಿವರೊಬ್ಬರ ಬದಲು M ಕೃಷ್ಣಪ್ಪಗೆ ಮಣೆ ಹಾಕುವಂಥದ್ದು. M ಕೃಷ್ಣಪ್ಪ ಪುತ್ರ
ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಪ್ರಬಲ ನಿಗಮ ಮಂಡಳಿ ನೀಡುವುದಾಗಿ ಪಕ್ಷದ ಭರವಸೆಯನ್ನು ನೀಡಿರುವಂಥದ್ದು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಎಂ ಕೃಷ್ಣಪ್ಪ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಮಾಡಿದ್ರು ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪಗೆ ತೀವ್ರ ಬೇಸರ ಆಗಿದೆ. ರಾಹುಲ್ ಗಾಂಧಿ ಕರೆ ಮಾಡಿದ್ರು ಕೂಡ ಜಗ್ತಾ ಇಲ್ಲ ಇಲ್ಲಿ ಕೃಷ್ಣಪ್ಪ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಎಂ ಕೃಷ್ಣಪ್ಪಗೆ ಮಂತ್ರಿಗಿರಿ ಸಿಗೋದು ಬಹುತೇಕ ಪಕ್ಕ. ಹಾಲಿ ಒಕ್ಕಲಿಗ ಸಚಿವರೊಬ್ಬರಿಗೆ ಇದರಿಂದ ಕೋಕ್ ಬೀಳುವಂತಹ ಚಿಂತನೆ ನಡೆಸಿದ್ದಾರೆ. ಇನ್ನು ಎಂ ಕೃಷ್ಣಪ್ಪ ಪುತ್ರ ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣಗೂ ಲಾಟ್ರಿ. ಪ್ರಬಲ ನಿಗಮ ಮಂಡಳಿ ನೀಡೋದಾಗಿ ಪಕ್ಷ ಭರವಸೆಯನ್ನ ನೀಡಿದೆ. ಇಲ್ಲಿ ಕೃಷ್ಣಪ್ಪ ಅವರ ಪುತ್ರಗೆ ಪ್ರಬಲ ನಿಗಮ ಮಂಡಳಿಯನ್ನ ನೀಡುವುದಾಗಿ ಭರವಸೆಯನ್ನ ನೀಡಿರುವಂಥದ್ದು. ಇಲ್ಲಿ ಸಚಿವ ಸ್ಥಾನಕ್ಕೆ ಇವರು ಹಠ ಹಿಡಿದು ಕೂತಿರುವಂಥದ್ದು. ನನಗೂ ಸಚಿವ ಸ್ಥಾನ ಬೇಕೇ ಬೇಕು, ಈಗ ಒಂದೇ ಒಂದು ಖಾತೆ ಉಳಿದಿರುವಂಥದ್ದು ಮಹಿಳಾ ಕೋಟದಲ್ಲಿ ನೀಡುತ್ತಾರೆ ಅನ್ನುವಂಥದ್ದಿದೆ. ಇಲ್ಲಿ ಕೃಷ್ಣಪ್ಪ ನನಗೆ ಸಚಿವ ಸ್ಥಾನವನ್ನು ಬೇಕು ಅಂತ ಹೇಳಿ ಹಠ ಮಾಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಕರೆ ಮಾಡಿದ್ರು ಕೂಡ ಅದಕ್ಕೆ ಜಗ್ತಾ ಇಲ್ಲ ಕೃಷ್ಣಪ್ಪ. ಹಾಗಾಗಿ ಇಲ್ಲಿ ಕೃಷ್ಣಪ್ಪಗೆ ಮಂತ್ರಿಗಿರಿ ಸಿಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಲಿ ಸಚಿವರೊಬ್ಬರಿಗೆ ಇದರಿಂದ ಕೋಕ್ ಬೀಳುತ್ತೆ. ಅವರ ಬದಲು ಎಂ ಕೃಷ್ಣಪ್ಪಗೆ ಮಣೆ ಹಾಕೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಎಂ ಕೃಷ್ಣಪ್ಪ ಪುತ್ರ ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣಗೂ ಕೂಡ ಲಾಟ್ರಿ. ಪ್ರಬಲ ನಿಗಮ ಮಂಡಳಿ ನೀಡೋದಾಗಿ ಪಕ್ಷ ಭರವಸೆಯನ್ನ ನೀಡಿರುವಂಥದ್ದು.